ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ವತಿಯಿಂದ ನೂತನ ಪದಾಧಿಕಾರಿಗಳ ಸೇರ್ಪಡೆ ಮತ್ತು ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ 3/9/2025 ಬುಧವಾರದಂದು ಬೆಂಗಳೂರು ಶಿವಾನಂದ ಸರ್ಕಲ್ ಬಳಿ ಇರುವ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬುದ್ಧ ಬಸವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆ ರಾಜ್ಯಾಧ್ಯಕ್ಷರಾದ ದಿವಂಗತ ಜಿಗಣಿ ಶಂಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಯಿತು. ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬೆಲತೂರು ವೆಂಕಟೇಶ್ ರವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘಟನೆ ಪದಾಧಿಕಾರಿಗಳ ಪುನರ್ರಚನೆ ಸಹ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಖಜಾಂಚಿ ಕುಮಾರ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಶಕುಂತಲಮ್ಮ, ಯುವ ಘಟಕ ರಾಜ್ಯಾಧ್ಯಕ್ಷರು ಅಂಜನಾಪುರ ವೆಂಕಟೇಶ್, ಕಲಾ ಮಂಡಳಿ ರಾಜ್ಯಾಧ್ಯಕ್ಷರು ನಾರಾಯಣಸ್ವಾಮಿ, ರಾಜ್ಯ ಸಂಚಾಲಕರು ಮ್ಯಾಥ್ಯೂ ಮುನಿಯಪ್ಪ, ಆಟೋ ಟ್ಯಾಕ್ಸಿ ರಾಜ್ಯಾಧ್ಯಕ್ಷರು ಜಾಫರ್ ಪಟೇಲ್, ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು ಮುನಿರಾಜು, ಎಂಬಿಎಂ ಮಂಜುನಾಥ್, ಶಿರೀಷಾ, ಮುರಳಿ ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಶಾಖೆ ವತಿಯಿಂದ ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಇವತ್ತು ಸಭೆಯನ್ನು ಏನು ಕಾರ್ಯಕರ್ತರ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮತ್ತು ಹೊಸ ಪದಾಧಿಕಾರಿಗಳನ್ನು ಇವತ್ತು ಆಯ್ಕೆ ಮಾಡುವಂಥ ಒಂದು ಸಭೆಯನ್ನು ಇವತ್ತು ಈ ಒಂದು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಮಹಿಳಾ ಮುಖಂಡರಾದಂತಹ ಶಕುಂತಲಮ್ಮ ಅವರು ಮತ್ತು ಹಿರಿಯರಾದಂತಹ ರಾಜ್ಯ ಖಜಾಂಚಿಯಾದಂತಹ ಕುಮಾರ್ ಅವರು ಮತ್ತು ಕಲಾಮಂಡಳಿ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರು, ಟ್ಯಾಕ್ಸಿ ಮತ್ತು ಆಟೋ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಜಾಫರ್ ಪಟೇಲ್ ಅವರು ಮತ್ತು ಸಂಘಟನಾ ಸಂಚಾಲಕರಾದಂತಹ ಮ್ಯಾಥ್ಯೂ ಮುನಿಯಪ್ಪ ಅವರು ಮತ್ತು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ಅಂಜನಾಪುರ ವೆಂಕಟೇಶ್ ಅವರು ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಮುನಿರಾಜ್ ಅವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀಮತಿ ಶಿರೀಷಾ ಅವರು ಮತ್ತು ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಉದಯ್ ಕುಮಾರ್ ಅವರು, ಅದರ ಒಟ್ಟಿಗೆ ಇನ್ನೂ ಅನೇಕ ಇವತ್ತು ಮುಖಂಡರುಗಳು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೀಡಲಿಕ್ಕೆ ಎಂದು ಕೂಡ ಕಾರ್ಯಕರ್ತರಾಗಿರೋ ಅವರೆಲ್ಲರೂ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಅನೇಕ ನಿರ್ಣಯಗಳನ್ನು ಇವತ್ತು ನಾವು ಸಂಘಟನೆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ತಾದಂಥ ಹೋರಾಟವನ್ನು, ಅಂದರೆ ಇವತ್ತು ಏನು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೇಕ ಬಡ ನಿವಾಸಿಗಳ ಒಂದು ಸಮಸ್ಯೆಗಳನ್ನ ಮತ್ತು ಸ್ಲಮ್ ಜನರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಅದನ್ನು ಅರ್ಜಿ ಸಲ್ಲಿಸೋದ್ರ ಮೂಲಕವಾಗಿ ಅವ್ರಿಗೆ ಏನೆಲ್ಲ ಸವಲತ್ತುಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದರ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಬೇಕಂತೇಳಿ ಈಗಾಗಲೇ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆಲ್ಲರೂ ಕೂಡ ಒಕ್ಕೂಟದಿಂದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಒಮ್ಮತವಾಗಿ ನಮಗೆ ನೀವೇನೇ ಕಾರ್ಯಕ್ರಮ ಮಾಡಿ ಸರ್ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂಥೇಳಿ ಇವತ್ತೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಅದು ಒಟ್ಟಿಗೆ ಇವತ್ತು ಕೆಲವು ಹೊಸದಾಗಿ ನಮ್ಮ ಒಂದು ಸಂಘಟನೆಗೆ ಸೇರ್ಪಡೆಯಾಗಿದ್ದಾರೆ. ಅವರು ಎಂ ವೆಂಕಟೇಶ್ ಅಂತೇಳಿ ಗೌರವಾಧ್ಯಕ್ಷರು ಕಾರ್ಮಿಕ ಘಟಕ, ಚಂದ್ರಪ್ಪ ಉಪಾಧ್ಯಕ್ಷರು ಕಾರ್ಮಿಕ ಘಟಕ, ಆರ್ ವೆಂಕಟಯ್ಯ ಅಧ್ಯಕ್ಷರು ಹೊಸಕೋಟೆ ತಾಲೂಕು, ಮಣಿಕಂಠ ಮತ್ತು ಉಪೇಂದ್ರ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಮತ್ತು ಜಿ ಶಶಿಕುಮಾರ್ ಉಪಾಧ್ಯಕ್ಷರು ಬೆಂಗಳೂರು ದಕ್ಷಿಣ ತಾಲೂಕು, ಮತ್ತು ಮಮತಾ ರಮೇಶ್ ಅವರು ಕಾರ್ಯದರ್ಶಿಗಳು ಹೊಸಕೋಟೆ ತಾಲೂಕು, ಮತ್ತು ರವಿ ಅವ್ರನ್ನ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಇವತ್ತು ಆಯ್ಕೆ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋಂಥ ಮಾಡಿದ್ದೇವೆ. ಒಟ್ಟಿಗೆ ಮುಂದಿನ ದಿನಗಳಲ್ಲಿ ಜನರ ಸಮಸ್ಯೆಗಳನ್ನ ಇಟ್ಟುಕೊಂಡು ಅವರಿಗೆ ಏನು ನೆತ್ತಿಗೊಂದು ಸೂರು ಸಿಗಬೇಕು ಅನ್ನೋಂಥ ಒಂದು ಮಹದಾಸೆಯೊಂದಿಗೆ ಅದರ ಜೊತೆಯಲ್ಲಿ ಏನು ನಮ್ಮ ಹಿರಿಯ ಗುರುಗಳಾದಂತಹ ನನ್ನ ಜಿಗಣಿ ಶಂಕರ್ ಅವರು ಹಾಕ್ಕೊಟ್ಟಂತಹ ಹಾದಿಯಲ್ಲಿ ಅವರು ಇವತ್ತು ನಮಗೆ ಅನೇಕ ವಿಚಾರಗಳನ್ನು ಮತ್ತು ಅನೇಕ ಜನರ ಸಮಸ್ಯೆಗಳನ್ನ ಕೈಗೆತ್ಕೊಳ್ಳೋಂತಹ ಒಂದು ಅವಕಾಶವನ್ನು ಕಲಿಸ್ಕೊಟ್ಟಿದ್ರು. ಇವತ್ತು ಅವರ ಒಂದು 2ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಕೂಡ ನಾವು ಇದೇ ಸಂದರ್ಭದಲ್ಲಿ ಇಟ್ಕೊಂಡಿದ್ವಿ.
ಹಾಗಾಗಿ ಅವರು ಏನು ನಮಗೆ ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೋ ಆ ಮಾರ್ಗದರ್ಶನದಲ್ಲಿ ಇವತ್ತು ಏನು ಬೆಂಗಳೂರಲ್ಲಿರ್ತಕ್ಕಂಥ ಬಹುತೇಕ ಬಡವರ ಸಮಸ್ಯೆಗಳಾಗ್ಬೋದು, ಮತ್ತು ಜನರ ಸಮಸ್ಯೆ ಆಗ್ಬೋದು, ಮಹಿಳೆಯರ ಸಮಸ್ಯೆ ಆಗ್ಬೋದು, ಕಾರ್ಮಿಕರ ಸಮಸ್ಯೆ ಆಗ್ಬೋದು, ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಂಡ ನಿಟ್ಟಿನಲ್ಲಿ ನಾವು ಸಂಘಟನೆ ಬಲಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋದ್ರ ಜೊತೆಗೆ ಅವರಿಗೆ ಒಂದೊಂದು ಹಂತವಾಗಿ ಅವರಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಹೋಗ್ತೀವಿ ಅಂತೇಳಿ ಇವತ್ತು ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತು ಎಲ್ಲರಿಗೂ, ಯಾಕಂದರೆ ಕಳೆದ ನಾವು ಇದೇ ಏಪ್ರಿಲ್ 9ನೇ ತಾರೀಕು ಕಾರ್ಯಕ್ರಮ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅದಾದ ನಂತರ ಇದು ಕೆಲವರು ನಮ್ಮ ಜೊತೆಯಲ್ಲಿ ಇದ್ದಂತಹ ಏನು ಕೋಲಾರ ಭಾಗದಲ್ಲಿದ್ದಂಥ ಕೆಲವರು ಗೆಳೆಯರು ಅವರು ಈಗ ಸಂಘಟನೆ ಬಿಟ್ಟೋಗಿದ್ದಾರೆ. ಆ ಬಿಟ್ಟೋದಂತಹ ಜಾಗಕ್ಕೆ ನಾವು ಬೇರೆ ಬದಲಿ ನಾಯಕರನ್ನು ಆಯ್ಕೆ ಮಾಡಿದ್ದೀವಿ. ಬಿಟ್ಟೋದಂಥದ್ದು ಮತ್ತು ನಮಗೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ನಾವು ಇನ್ನಷ್ಟು ಸಂಘಟನೆಯನ್ನು ಬಲಿಷ್ಠಗೊಳಿಸಲಿಕ್ಕೆ ಎಲ್ಲ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಇವತ್ತು ಗುಲ್ಬರ್ಗ ಆಗ್ಬೋದು, ರಾಯಚೂರು ಆಗ್ಬೋದು, ಯಾದಗಿರಿ ಆಗ್ಬೋದು, ಮತ್ತು ಬೀದರ್ ಎಲ್ಲ ಕಡೆ ಇವತ್ತು ಸಂಘಟನೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಂಘಟನೆಯನ್ನು ಬೇರೆ ಬೇರೆ ಜಿಲ್ಲೆಗಳಿಗೂ ಕೊಂಡೊಯ್ಯುವಂಥ ಕೆಲಸವನ್ನು ನಮ್ಮ ನಾಯಕರು ಮತ್ತು ನಾವೆಲ್ಲ ಸೇರಿ ಮಾಡ್ತೀವಿ. ಇವತ್ತು ಕೇಳಿ ಇವತ್ತು ಯಾರೆಲ್ಲ ನಮ್ಮ ಜೊತೆಯಲ್ಲಿ ಇದ್ದು ಸಹಕಾರ ನೀಡಿದಂಥವ್ರಿಗೆಲ್ಲ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದ ಹೇಳಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಂದರೆ ಈಗ ನಮಗೆ ಹಿಂದೆ ಇವತ್ತು ಜಗದೀಶಂಕರ್ ಅವರ ಒಂದು ನಾಯಕತ್ವದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಅವರು ನಮ್ಮನ್ನು 33 ವರ್ಷಗಳ ಜೊತೆ ಇತಿಹಾಸದ ಅವ್ರ ಜೊತೆಯಲ್ಲಿ ನಾವು ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಅವ್ರ ಜೊತೆಯಲ್ಲಿ ಇದ್ದೀವಿ. ಇವತ್ತು ನಾವೇ ಒಂದು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಸಂಘಟನೆ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಇವತ್ತು ಇರ್ತಕ್ಕಂಥ ಜವಾಬ್ದಾರಿಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಕೂಡ ನಮಗೆ ಮುಂದಿನ ಸವಾಲಾಗಿದೆ. ಇವತ್ತು ಎಲ್ಲರೂ ಕೂಡ ಏನು ಜಗದೀಶಂಕರ್ ಅವರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ಹೋಗ್ತಾ ಇರೋದ್ರಿಂದ ಇವರು ಕೂಡ ಜಗದೀಶಂಕರ್ ಅವರ ಒಂದು ಏನು ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇರೋದ್ರಿಂದ ಅವ್ರು ನಮಗೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಅವರ ಆಶೀರ್ವಾದ ಇದೆ. ಹಾಗಾಗಿ ಇವತ್ತು ಅವರು ಬಹಳಷ್ಟು ಜನಕ್ಕೆ ಸೂರಿದ್ದವ್ರಿಗೆ, ನಿರ್ಗತರಿಗೆ ಏನೆಲ್ಲ ಇವತ್ತು ಅವ್ರು ಮಾಡಿ ಹೋಗಿದ್ದಾರೆ ಅದು ಎಲ್ಲ ಕೂಡ ಇವತ್ತು ಎಲ್ಲರೂ ಸ್ಮರಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಹಾಕ್ಕೊಟ್ಟಂಥ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಅವರ ಮಾರ್ಗದರ್ಶನ ಇರೋದ್ರಿಂದ ನಮಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಇವತ್ತು ಎಲ್ಲ ಸ್ವಯಂಪ್ರೇರಿತವಾಗಿ ನಾವೇ ನಿಮ್ಮ ಸಂಘಟನೆಯಲ್ಲಿ ಸೇರ್ತೀವಿ ಅಂತೇಳಿ ಬರ್ತಾ ಇದ್ದಾರೆ. ಹಾಗಾಗಿ ನಮಗೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಸಂಘಟನೆ ಕೂಡ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಎಲ್ಲ ತಾನಾಗೆ ಬರ್ತಾ ಇರೋದ್ರಿಂದ ನಮಗೆಲ್ಲ ಒಂದು ಕಡೆ ಇನ್ನಷ್ಟು ಜನಕ್ಕೆ ಸೇವೆ ಮಾಡಬೇಕು, ಬಡವ ಸಮಸ್ಯೆಗಳು ಬಗೆಹರಿಸಬೇಕು ಅಂತೇಳಿ ನಮಗೂ ಕೂಡ ಒಂದು ಹುಮ್ಮಸ್ಸು ಮತ್ತು ಜವಾಬ್ದಾರಿ ಬರ್ತಾ ಇರೋದ್ರಿಂದ ನಮ್ಗೆ ಭಾಳ ಹೆಮ್ಮೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿರಾಶೆ ಆಗದ ರೀತಿಯಲ್ಲಿ ಅವ್ರಿಗೆ ನಾವು ಪ್ರಾಮಾಣಿಕವಾಗಿ ಜನರ ಸೇವೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಲಿಕ್ಕೆ ನಾವು ಕೂಡ ಅಷ್ಟೇ ಕಟ್ಟಿಬದ್ಧವಾಗಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೈ ಭೀಮಪ್ಪ. ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶ, ಇಂದಿನ ನಮ್ಮ ಕಾರ್ಯಕರ್ತರು ಮತ್ತು ಮುಂದೆ ಹೊಸಬರನ್ನ ಆಯ್ಕೆ ಮಾಡಿರೋ ಜಿಲ್ಲೆಗಳಿಂದ ಆಯ್ಕೆ ಮಾಡಿರೋ ಕಾರ್ಯಕರ್ತರನ್ನ ಅವರೆಲ್ಲರೂ ಒಟ್ಟಿಗೆ ಸೇರಿಸಿ ಸಂಘಟನೆ ಯಾವ ಥರ ಬೆಳಿಬೇಕು, ಯಾವ ರೀತಿಯಲ್ಲಿ ಬೆಳೆಸಬೇಕಾಗಿದೆ, ಅವ್ರಿಗೇನು ಹೇಳಬೇಕು, ಸಂಘಟನೆ ಯಾವ ಥರ ಕಟ್ಟುವಂಥ ವ್ಯವಸ್ಥೆಗಳು ಮಾಡಬೇಕಾಗಿರೋದು. ಬರೀ ಪೋಸ್ಟ್ ತಗೊಂಡು ಮನೇಲಿ ಕೂತ್ಕೊಳ್ಳೋದು ದೊಡ್ಡದಲ್ಲ. ಜನಪರವಾಗಿ ಕೆಲಸ ಮಾಡಬೇಕು, ಜನರ ಒಟ್ಟಿಗೆ ಹೋಗಬೇಕು, ಜನರ ಮನೆಗಳಿಗೆ ತೆರಳಬೇಕು, ಅವ್ರ ಸಮಸ್ಯೆಗಳ ಬಗ್ಗೆ ತಿಳ್ಕೋಬೇಕು. ಆಮೇಲಿಂದ ಅವ್ರಿಗೆ ಏನು ಸವಲತ್ತುಗಳು ಬೇಕಾದ್ರ ಬಗ್ಗೆ ಹೋರಾಟ ಮಾಡುವಂಥ ಕೆಲಸ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶನೇ ನಮ್ಮದು ಉದ್ದೇಶ. ಮತ್ತು ಸುಮಾರು 60-70 ವರ್ಷದಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋವಂಥ ಜನಾಂಗದವರು, ಮನೆ ಬಾಡಿಗೆಯಲ್ಲಿ ವಾಸ ಮಾಡ್ತಿರೋಂಥ ಜನಾಂಗದವರು, ಅವರಿಗೆ 70 ವರ್ಷ ಅವ್ರ ಮನೇಲಿ ತಲೆಮಾರು 3 ತಲೆಮಾರುಗಳಿದ್ದರೂ ಕೂಡ ಅವ್ರ ಬಾಡಿಗೆ ಮನೆಗಳಲ್ಲೇ ಇದ್ದಾರೆ. ಅಂಥ ಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಅಂಥ ಜನಾಂಗಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಇರೋದ್ರಿಂದ ಅಂಥ ಜನಾಂಗಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಆ ಜನಾಂಗಕ್ಕೆ ಏನಾದ್ರು ಸೂರು ಮಾಡಿಕೊಡ್ಬೇಕನ್ನೋದು ನಮ್ಮದು ಒಂದು ದಿಟ್ಟ ನಿರ್ಧಾರ ಇದೆ.
ಆ ದಿಟ್ಟ ನಿರ್ಧಾರಕ್ಕೆ ಎಲ್ಲ ಜನರನ್ನು ಇಲ್ಲಿ ಕರೆಸ್ಬಿಟ್ಟು ಎಲ್ಲ ಏರಿಯಾದ ಜನರನ್ನು ಕರೆಸ್ಬಿಟ್ಟು ಎಲ್ಲರ ಜೊತೆಗೆ ನಾವು ಒಗ್ಗಟ್ಟಾಗಿ ಇರಬೇಕು, ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಸಮಯವನ್ನು ಪಾಲಿಸಬೇಕು. ಆ ಸಮಯಕ್ಕೆ ತಕ್ಕನಕ್ಕೆ ನಾವೆಲ್ಲರೂ DC AC ಎಲ್ಲರನ್ನೂ ನಾವು ಭೇಟಿ ಮಾಡಬೇಕಾಗತ್ತೆ. ನಾವು ಎಷ್ಟು ಗಟ್ಟಿಯಾಗಿ ನಾವು ಇರ್ತೀವಿ ಅಷ್ಟೇ ಸಂಘಟನೆ ಗಟ್ಟಿಯಾಗಿರುತ್ತೆ, ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತೀವಿ ಅನ್ನೋದು ವಿಷಯದಲ್ಲಿ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡಿಲಾಯಿತು. ಇದೇ ನಮ್ಮ ಗುರಿಯಾಗಿರೋದು. ಈ ಗುರಿಯಿಂದನೇ ನಾವು ಸಂಘಟನೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರ ಬಡವರ ಪರವಾಗಿ ಕೆಲಸ ಮಾಡಬೇಕು, ಜನರ ಸಮಸ್ಯೆಗಳು ಬಗೆಹರಿಸಬೇಕು, ಜನರೊಡನೆ ಒಡಗೂಡಿ ಕೆಲಸ ಮಾಡಬೇಕನ್ನೋದು ನಮ್ಮದು ಗುರಿಯಾಗಿದೆ.